ಹೀಗಾಗಿ ತಂದೆಯನ್ನೇ ಗೃಹ ಬಂಧನದಲ್ಲಿಟ್ಟಿದ್ದ ಪಾಪಿ ಮಕ್ಕಳು. ನಿರ್ಮಾಣ್ ಶೆಲ್ಟರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಲೀಕರಿಗೆ ಇದೆಂತ ಶಿಕ್ಷೆ? ತಂದೆ ಕಟ್ಟಿ ಬೆಳೆಸಿದ ಕಂಪನಿ ಹಾಗೂ ಶೇರ್ಸ್ಗಾಗಿ ದುಷ್ಕೃತ್ಯ ಎಸಗಿದ್ದಾರೆ ಮಕ್ಕಳು. 77 ವರ್ಷದ ಕಂಪನಿ ಮಾಲೀಕರಾದ ಲಕ್ಷ್ಮೀನಾರಾಯಣ್ ಗೃಹ ಬಂಧನದಲ್ಲಿಟ್ಟಿದ್ರು. ತಂದೆಯನ್ನ ಗೃಹ ಬಂಧನದಲ್ಲಿ ಇಟ್ಟಿದ್ದಂತಹ ಸಹೋದರಿಯ ವಿರುದ್ಧ ದೂರು ದಾಖಲಾಗಿದೆ. ಲಕ್ಷ್ಮೀನಾರಾಯಣ್ ಪುತ್ರ ಭರತ್ ರಾಜ್ರಿಂದ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನ ನೀಡಲಾಗಿದೆ. ಸಹೋದರಿ ತೇಜಾವತಿ, ತಂದೆಯ ಸಹೋದರಿ ಪ್ರೇಮ ವಿರುದ್ಧ ದೂರನ್ನ ನೀಡಲಾಗಿದೆ. ನಿರ್ಮಾಣ್ ಶೆಲ್ಟರ್ ಉದ್ಯೋಗಿ ಚೌಡರೆಡ್ಡಿ ಮೋಹನ್ ವಿರುದ್ಧವೂ ಸಹ ಕೇಸ್ ದಾಖಲಾಗಿದೆ. ಭರತ್ ರಾಜ್ ದೂರನ್ನ ಆಧರಿಸಿ ಸಿದ್ದಾಪುರ ಪೊಲೀಸರಿಂದ ಎಫ್ಐಆರ್ ದಾಖಲು ಮಾಡಲಾಗಿದೆ. ವೈದ್ಯೆ ಆಗಿರುವಂತಹ ತೇಜಾವತಿ ಅನಗತ್ಯ ಮಾತ್ರೆಗಳನ್ನ ನೀಡುತ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಭರತ್. ಹೀಗಾಗಿ ತಕ್ಷಣ ತಂದೆಗೆ ಬಂಧನದಿಂದ ಮುಕ್ತಿಗೊಳಿಸಿ ಚಿಕಿತ್ಸೆಯನ್ನ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ. ಆಸ್ತಿಯನ್ನ ಕಬಳಿಸುವುದಕ್ಕೆ ತನ್ನನ್ನ ಎಂಡಿ ಹುದ್ದೆಯಿಂದ ತೆಗೆದಿರೋದಾಗಿ ಭರತ್ ಆರೋಪ ಮಾಡಿದ್ದಾರೆ. ತಂದೆಯ ನಕಲಿ ಸಹಿ ಬಳಸಿ ತನ್ನ ವಿರುದ್ಧ ಕಂಪನಿಯಲ್ಲಿ ಕ್ರಮ ಎಂದು ಆರೋಪ. ತಂದೆಯನ್ನ ಬಿಡುಗಡೆಗೊಳಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಭರತ್ ಆಗ್ರಹಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.